ನೀರ್ ತರ ಬರುತ್ತೆ ಅಷ್ಟೇ ತಿನ್ಮೇಲೆ ಇದನ್ನು. ಹಾ ಬಂದೆ ರೀ. ಅಯ್ಯೋ ನೀನ್ ನನಗ್ ಬರ್ರೆ ಒಂದು ಸಲ ಆದ್ರೂ ಒಂದೇ ಸಲ ಕಲರ್ ಪ್ರಿಂಟ್ ಹೊಡ್ತಾನೆ ಎಲ್ಲ. ಕಲರ್ ಪ್ರಿಂಟ್ ಕೊಡ್ತೀರಾ? ವಾಟ್ಸಪ್ ಮಾಡಲಾ? ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಂಗೆ. ಇದೇ ನಂಬರ್ ಅಲ್ವಾ? ರಿಜಿಸ್ಟರ್ ಮಾಡ್ಸೋದಕ್ಕೆ ಬಂದಿದ್ದೀವಿ. ಎಷ್ಟು ಜನ ಅವರ ಇಲ್ಲಿ, ಇವರೆಲ್ಲ ಏನಂತ ಗೊತ್ತಿಲ್ಲ ದೇವ್ರಣ್ಣ ನನಗೆ. ಗ್ರಾಚಾರಕ್ಕೆ ನನ್ನ ಮದುವೆ ಆಗಿ ನೆಕ್ಸ್ಟ್ ದಿನಕ್ಕೆ ಆನ್ಲೈನ್ ಬಂದಿದೆ ಅಂತೆ ಅವರು. ಇಲ್ಲ ಆನ್ಲೈನ್ ಅಪ್ಡೇಟ್ ಮಾಡಬೇಕಂತೆ ಇವಾಗ, ಇಲ್ಲ ಅಂದ್ರೆ ಬೇಗನೆ ಆಗೋಗ್ತಿತ್ತು. ಈಗ ಏನಪ್ಪ ಅಂದರೆ ಪ್ರೋಸೆಸ್ಸು ತಡೀರಿ ಹೇಳ್ತೀನಿ ನಿಮಗೆ. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಆಫ್ಲೈನ್ ಇತ್ತು. ಡಾಕ್ಯುಮೆಂಟ್ಸ್ ಕೊಟ್ಮೇಲೆ ಇಲ್ಲೇ ವೆರಿಫೈ ಮಾಡಿ ಅಪ್ರೂವ್ ಮಾಡಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಿದ್ರು, ಆನ್ಲೈನ್ ಸರ್ಟಿಫಿಕೇಟ್ ಬರ್ತಿತ್ತು. ಇವಾಗ ಆ ಥರ ಅಲ್ಲ. ಫಸ್ಟ್ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ನಮ್ಮದು ಡಾಕ್ಯುಮೆಂಟ್ ಬಂದು 3 ಜನದ್ದು ಪ್ರೂಫ್ ಬೇಕಂತೆ. ಐ ಡಿ ಪ್ರೂಫು, ಸಾಕ್ಷಿ. ನಾವು 4 ಜನದನ್ನು ಕೊಟ್ಟಿದ್ದೀವಿ, 3 ಜನದ್ದು ಬೇಕಂತೆ. 3 ಜನದ ಸಾಕ್ಷಿ ಬೇಕು. ಮತ್ತು ಹುಡುಗಿದು ಯಾವ ರೇಂಜಿಗೆ ಕೇಳ್ತಾರೆ ನನ್ನ ಡಾಕ್ಯುಮೆಂಟ್ಸು. 10th ಇದು ಬರುತ್ತಲ್ಲ, TC ಕೇಳ್ತಿದ್ದಾರೆ. 10 TC ನಾನೇನಕ್ಕೆ ಇಟ್ಕೊಳಕ್ಕೆ ಹೋಗೋಣ. 10th TC ಬೇಕಂತೆ. ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು ಮ್ಯಾಂಡೇಟರಿ ಅಂತೆ. ಇಷ್ಟು ಕೇಳಿದ್ರು, ಅಷ್ಟು ಕೊಟ್ಟಿದ್ದೀವಿ. ಒಂದು 8 2B ಸೈಜ್ ಫೋಟೋ ಹುಡುಗಿದು ಯಾರಾದರೂ ಆಗತ್ತಿದ್ರೆ ಯೂಸ್ ಆಗುತ್ತೆ ನಿಮಗೆ. ಏನಾಯಿತು? ಇವ್ರು ಹಂಗಾದ್ರೆ ಇವ್ರು ಆಗಿಲ್ಲ. ಹಾಂ, ಈ ಗೌರ್ಮೆಂಟವ್ರು ಮಾತ್ರ ತೊಗೊಳೋದು ಸರ್ವರೆಲ್ಲ ತುಕಾಲಿ ಸರ್ವರ್ಗಳು ತೊಗೊಬಿಡ್ತಾರೆ. ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳೋಣ ಒಂದು ಸೆನ್ಸ್ ಇಲ್ಲ ಕಳ್ಳನ ಮಕ್ಕಳು. ಎಲ್ಲ ಹೋಗೋಣ ಮೇಡಮ್? ಏನು ತಿಂತೀರಾ, ಏನು ಕುಡಿತೀರಾ? ಯಾವ ಕೆಫೆಗೆ ಹೋಗೋಣ? ಯಾವ ಚೆನ್ನಾಗಿದೆ ಕೆಫೆ? ಹಾಂ, ಬಿಡು ಇವಾಗ ಆಯ್ತಲ್ಲ, ಬಿಟ್ಟು ಹಾಕೋದನ್ನ ಬಿಡು, ಮುಗೀತಾರ ಇವಾಗ. ಹಿಂಗೆ ಹೋಗ್ಬೇಡ ವಾಪಸ್ಸು ಕಾಲೇಜ್ ಮುಂದೆ ಹೋಗೋಣ. ಅವಾಗ ಅಲ್ಲಿ ಹೋಗಿ ಆಮೇಲೆ ಹೋಗಿದ್ದು. ಯಾರಪ್ಪ ಇದು? ಹಲೋ ಹೇಳಿ. ಹಾಂ ಬಂದೆ ರೀ. ಅಯ್ಯೋ ನೀನ್ ನನಗ್ ಬರ್ರೆ ಒಂದು ಸಲ ಆದ್ರೂ ಒಂದೇ ಸಲ ಆದ್ರೂ ಮೊಬೈಲ್ ಕೊಟ್ಟು ಚೆಕ್ ಮಾಡ್ಕೊಂಡ. ಒಂದೇ ಸಲ ಆದ್ರೂ ಕರೆಕ್ಟಾಗಿ ಬಂದಿದ್ಯಾ ನೋಡು. ಇನ್ನು ಮುಂದೆ ಏನೂ ಕಳ್ಕೊಬೇಡ, ನನ್ನ ಕಾಸಲ್ಲಿ ಕೊಡಿಸ್ಬೇಕಾಗುತ್ತೆ. ಇಷ್ಟು ದಿನ ನಿಮ್ಮ ಅಪ್ಪಂದಾಗ ನನ್ ಕೊಟ್ಟಿಲ್ಲ, ನೀನು ಇಟ್ಕೋ. ಅವ್ರು ಹೆಂಗೋ ಫೋನ್ ಮಾಡಿರೋದಕ್ಕೆ ಆಯ್ತು ಪಾಪ. ಮತ್ತೆ ಅವ್ರು ಬಿಟ್ಟು ಬಂದ. ಬಾಯಿ ಇಲ್ಲ ನಿಮಿಷ, ಏನಾದರೂ ಮರ್ತು ಬಂದ? ಹಾಂ, ಪಕ್ಕನಾ? ಇವಾಗ ಓಕೆ, ನಂದೇ ತಪ್ಪು, ಸಾರಿ. ಓಕೆ, ಇನ್ನೇನಾದ್ರು ಬಿಟ್ಟು ಬಂದ? ಹೋಗ್ಬೋದಾ? ಒಂದು 5 ನಿಮಿಷ ಕೂತ್ಕೊಳ್ಳೋಣ, ಇಲ್ಲ ಯೋಚನೆ ಮಾಡು. ಕೊಡಿ ಇಲ್ಲ ಒಂದು. ತಿನ್ನು, ಅದು ಫುಲ್ ಹಂಗೆ ಹೋಗಲ್ಲ, ಹಾಕೋಬಿಡು. ನೀರು ಥರ ಬರುತ್ತೆ ಅಷ್ಟೇ ತಿನ್ಮೇಲೆ. ಇದನ್ನು ಟೇಸ್ಟ್ ಇರಲ್ಲ, ಸಪ್ಪೆ. ಚೆನ್ನಾಗಿಲ್ವಾ? ಏನೇನಿದು? ಸೊಗಡೆ ಬೇರಿನ ಜ್ಯೂಸ್, ನೇರಳೆ ಶರಬತ್, ರೂ ಅಪ್ಪಾಜ ನಿಂಬೆ ಶರಬತ್ ರಸ್ನ, ಮಜ್ಜಿಗೆ ಹಾಗೂ ತಂಪು. ತಡಿ, ಯಾವ್ದು ಕುಡಿತೀಯಾ?
ಏನಣ್ಣ ಇಷ್ಟೊಂದು ಫ್ಲೇವರ್ಸ್ ಇಟ್ಟಿದ್ದೀರಾ? ಇಷ್ಟೊಂದು ಫ್ಲೇವರ್ಸ್ ಇಟ್ಟಿದ್ದೀರಾ? ಮಜ್ಜಿಗೆ ಇದೆ, ತಂಬಿ ಇದೆ, ಕಡಲೆಬೇಳೆ ಇದೆ, ನೇರಳೆ ಶರ್ಬತ್ ಇದೆ, ರೂಹಬ್ಜಾ ಇದೆ, ಪುದೀನಾ ಜ್ಯೂಸ್ ಇದೆ. ನೇರಳೆ ಶರ್ಬತ್ತಾ? ಮಜ್ಜಿಗೆ, ಹಾಂ. ತಂಪು, ಕಡಲೆಬೇಳೆ. ಯಾವ್ದು ಬೇಕಮ್ಮ? ಹಾಂ, ನಿಂಬೆ ಶರ್ಬತ್ತಾ? ನಿಂಬೆ ಶರ್ಬತ್ ಅಂದರೆ ಅದು ಇದು ಏನೋ. ಹ್ಞೂ, ಅದೇನು ಕುಡಿತೀಯಾ? ನೇರಳೆ ಶರ್ಬತ್ ಕುಡಿಲ್ಲ ಅಂದರೆ ಒಂದು ನೇರಳೆ ಶರ್ಬತ್ ಕೊಡಿ, ಇನ್ನೊಂದು ನಿಂಬೆ ಶರ್ಬತ್ ಕೊಡಿ. ಬೇರೆ ಏನಾದರೂ ಟ್ರೈ ಮಾಡು. ಹ್ಞೂ, ಎಷ್ಟೊಂದು ಇದಾವೆ ನೋಡಿಲ್ಲಿ. ಬೇಸಿಗೆ ಬಿಸಿಲೇ ಹಾಗಾದರೆ ಬನ್ನಿ. ಮಜ್ಜಿಗೆ ಹಾಗೂ ತಂಪು, ಪುದೀನಾ ಜ್ಯೂಸ್, ಸೊಪ್ಪಿನ ಜ್ಯೂಸ್, ಸೊಪ್ಪಿನ ಜ್ಯೂಸ್, ಪುದೀನಾ ಜ್ಯೂಸ್, ಸೋಂಪಿನ ಜ್ಯೂಸ್. ಓಕೆ, ಖಾಲಿ ಬೀಳ್ತೀನಿ ಸುಮ್ಮನೆ. ಇದ್ಯಾವುದು? ಏನಿದೆ ಹೆಂಗಿದೆ? ಚೆನ್ನಾಗಿದೆಯಾ? ಅದರಲ್ಲಿ ಏನಿರಲ್ಲ ಬ್ರೋ. ಯಾವುದಿದು ಏನೋ ಇದು ಬರುತ್ತಲ್ಲ, ಆಜ್ಮೂಲ ಫ್ಲೇವರ್ ಬರ್ತದೆ. ಇಟ್ಕೊಳ್ಳಿ, ನಾನು ಮಜ್ಜಿಗೆ ತೊಗೋತೀನಿ, ಕುಡ್ಬಿಡೋದು. ಇಲ್ಲೇ ಬಿಡ್ತಾರಾ ಇಲ್ಲಿ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಸಿದ್ಧಗಂಗಾ ಮಠ ಆಸ್ 2 ಮೈನ್ ಎಂಟ್ರೆನ್ಸ್. ಆ ಕಡೆಯಿಂದ ಒಂದು ಬರುತ್ತೆ, ಈ ಕಡೆಯಿಂದ ಒಂದು ಬರುತ್ತೆ. 3? ಸಾರಿ, 3ಅಂತೆ. ಇನ್ನೊಂದು ಎಲ್ಲಿಂದ ಇರೋದು? ಹಾಂ, ಓಕೆ. ಬಟ್ 3 ದಾರಿ ಇದಾವಂತೆ. ಕನ್ಫ್ಯೂಸ್ ಆಗಬೇಡಿ, ನನ್ನ ಮಗ ಎಲ್ಲಿ ತೋರಿಸ್ಕೊಳೋದ ಅಂತ. ಆಮೇಲೆ ನೀವೆಲ್ಲ ಮಠಕ್ಕೆ ಬರೋದಾದರೆ, ಅಂದರೆ ನಮ್ಮ ತುಮಕೂರಿ ಅನ್ಸ್ಬಿಟ್ಟು ಬೇರೆಯವ್ರಿಗೆಲ್ಲ ಗೊತ್ತಿರಲ್ಲ. ತುಮಕೂರವರೆಲ್ಲ ಕಮೆಂಟ್ ಹಾಕ್ಕೊಡಪ್ಪ, ಇಲ್ಲಿಂದ ಬರ್ತಾರೆ ಬೇರೆಯವರೆಲ್ಲ ಬರೋದಿದ್ರೆ. ವಾಟರ್ ಬಾಟ್ಲಲ್ಲಿ ನೀರಿದೆಯಲ್ಲ? ಮಾಡ್ತಿದ್ದಾರೆ. ಒಳಗೆ ಹೋಗೋಣ ಫಸ್ಟು, ಸರಿನಾ? ಒಳಗೆ ಹೋಗಿ ಆಮೇಲೆ ಮೇಲೆ ಎತ್ತಕ್ಕಾಗಲ್ಲ ತಾನೆ ಇಷ್ಟೊತ್ತಲ್ಲಿ. ಹೋಗ್ಬೋದು, ಇನ್ನೊಂದು ಸಲ ಬರೋಣ. ಏನಿದು ಹೇಳು, ನಮ್ಮ ಆಡಿಯನ್ಸ್ಗೆಲ್ಲ ಹೇಳು, ಎಲ್ಲರಿಗೂ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಶ್ರೀಗಳ ಗದ್ದುಗೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ನನಗೂ ಗೊತ್ತು, ಸರಿನಾ? ನಾವೇನು ಹೇಳೋದಿದೆಯೋ ವಿಡಿಯೋ ಉದ್ದೇಶದಿಂದ ನಾವು ಅದನ್ನು ಹೇಳ್ತಿದ್ದೀವಿ. ಏನಪ್ಪ ಇವನು ನಮ್ಗೆ ಗೊತ್ತಿಲ್ಲ, ಅವನು ಹೇಳ್ತಾವನೇ ಇದರಲ್ಲ ಅಂತ ಹೇಳೋಕೆ ಹೋಗ್ಬೇಡ್ರಿ, ಸರಿನಾ? ಅಂತ ಆಮೇಲೆ ಅಲ್ಲಿ ಇದನ್ನು ಮಾಡಿದ್ದಾರೆ, ಹೇಳ್ಕೊಂಡು ಬಂದ್ಬಿಡು, ಒಳಗಿರ್ತೀನಿ. ಸ್ವಾಮೀಜಿದು. ಅಲ್ಲ ಓದ್ತಾರೆ ಆಯ್ತು. ಅಲ್ಲಿ ಕಾಣಿಸ್ತಿರೋದು ಸ್ವಾಮೀಜಿದು ಮ್ಯೂಸಿಯಂ ಥರ ಮಾಡಿದ್ದಾರೆ. ನಾನು ಹೋಗಿಲ್ಲ, ಹೊಸದಾಗಿ ಮಾಡಿರೋದು. ಮ್ಯೂಸಿಯಂ ಥರ ಅಲ್ಲ, ಮ್ಯೂಸಿಯಮ್ ಅದು. ಇಲ್ಲಿ ಉತ್ತರ ಕರ್ನಾಟಕದವ್ರು ಜಾಸ್ತಿ ಜನ ಬರ್ತಾರಲ್ಲ, ಫುಲ್ ಫೇಮಸ್ ಅಲ್ವಾ, ಅದಕ್ಕೆ ನಮ್ಮ ತುಮಕೂರು. ಇಲ್ಲಿರೋ ಸ್ಟೂಡೆಂಟ್ಸಲ್ಲಿ ಜಾಸ್ತಿ ಜನ ಉತ್ತರ ಕರ್ನಾಟಕದವರು ಇದ್ದಾರೆ ನೋಡಿ. ಇದು ಬಂದು ಹಳೆ ಮಠ. ಸ್ವಾಮೀಜಿಗಳು ಉಳ್ಕೊತಿದ್ದು ಇಲ್ಲಿ. ಹಳೆ ಮಠ. ಇಲ್ಲಿ ಮ್ಯೂಸಿಯಂ ತೋರಿಸ್ತೀನಿ ಬಂದಿತ್ತು. ಅಲ್ಲ, ಒಂದು ಕೆಲಸ ಮಾಡೋಣ ಇವಾಗ. ಒಳಗೋಗೋಕ್ಕೂ ಮುಂಚೆ ಒಂದು ಸೆಲ್ಫಿ ಹಾಕ್ಕೋಬೋಣ, ತಮ್ಮನ್ನ ಇಲ್ಲಿ ಫೋಟೋ ಆಗುತ್ತೆ. ಕೊಳನ ಇದಕ್ಕೆ ಇನ್ಕ್ಲೂಡ್ ಮಾಡ್ಬೇಕು, ಈ ಥರ ಚೆನ್ನಾಗಿರೋದು. ತುಂಬ ದೊಡ್ಡದಾಗಿ ಮಾಡಿರೋಂಗಿದ್ದಾರೆ. ಎಂಟ್ರಿ ಟಿಕೆಟ್ ಇರುತ್ತೆ ಒಬ್ಬರಿಗೆ 10 ರೂಪಾಯಿ ನೋಡಿ. ಇಲ್ಲಿ
ಗೋಸಲಿದ್ದೇಶ್ವರರಿಂದ ಇಷ್ಟ ಏನಿಲ್ಲ ಇಲ್ಲಿ ಒಳಗೆ. ಇದು ಹಳೆ ಮಠ, ಹಳೆ ಮಠದ ಹಿಂದಗಡೆ ಹಿಂಗಿದೆ ನೋಡಿ. ಇನ್ನೂ ಇದೆ ಆ ಕಡೆ ಎಲ್ಲ. ಬರೀ ಹಿಂಗೆ ಸ್ಟ್ಯಾಚುಗಳು ಇಟ್ಟಿದ್ದಾರೆ ಅಷ್ಟೇ. ಅಂದರೆ ಒಂದೊಂದು ಸ್ಟ್ಯಾಚ್ಯೂನು ಸ್ವಾಮೀಜಿಯವರು ಯಾವ ಥರ ಇದ್ದರು, ಹೆಂಗೆ ಬೆಳೆದ್ರು ಆ ಥರದ್ದು. ಕರೆಕ್ಟ್. ಅಲ್ಲ ಇಲ್ಲಿಂದ ಸ್ಟಾರ್ಟ್ ಆಗೋದು ನೋಡಿ. ಕರೆಕ್ಟ್. ಅವ್ರದ್ದು ಫಸ್ಟು ಬರ್ತಾ ಆಗುತ್ತಲ್ಲ, ಅಲ್ಲಿಂದ ಹಿಡಿದು ಅವರು ಬಾಲ್ಯ ಏನಂತಾರೆ ಟೀನೇಜಲ್ಲಿ ಹೆಂಗಿರ್ತಾರೆ ಅದಾದಮೇಲೆ ಭವಿಷ್ಯ ನುಡಿತಾ ಇರೋದು ಅಂತ ಇದು. ಹಾಂ ನೋಡಿ ನೋಡಿ. ಅನ್ನೋ ರೀತಿ ಅವ್ರ ಅಪ್ಪ ಅಮ್ಮಗೆ. ಹಾಂ, ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ಭವನ ಉದಾನ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು. ಗೊತ್ತು ಇದೆಲ್ಲ. ನೀನು ವಿಡಿಯೋ ಎಡಿಟಲ್ಲಿ ಕಟ್ ಮಾಡ್ಕೊಂತೀಯ ನೀವು. ಎಂಥದ್ದು ಇಲ್ಲ. ನೋಡೋಣ. ಇದೇನು ಮಾಡ್ತಿರೋದು ಇಲ್ಲಿ ಕರೆಕ್ಟಾಗಿ ಓದ್ತೀನಿ ಬೇಕಾದ್ರೆ. ಇವಾಗ ಉದ್ದಾನ ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳಾಗಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವುದು. ಅಂದರೆ ಯಾರು ಹೇಳು? ಸ್ವಾಮಿಗಳು. ಶಿವಕುಮಾರ್ ಸ್ವಾಮೀಜಿಯವರು. ಅವರು ಈ ಏಜಲ್ಲಿದ್ದಾಗ ಸ್ವಾಮಿಗಳಾಗಿದ್ರಲ್ಲ. ಅಂದರೆ ಒಪ್ಕೊಂಡಿರ್ತಾರೆ ಅವಾಗ ಸ್ವಾಮೀಜಿ ಆಗೋಕೆ. ಹಾಂ, ಇದು ಶಿವಕುಮಾರ್ ಸ್ವಾಮಿಗಳೇನಾ? ಅಂದರೆ ಅವ್ರು ಶಿವಕುಮಾರ್ ಸ್ವಾಮಿಗಳಿಂದ ಹಿಂದೆ ಇದ್ರಲ್ಲ ಅವರಾ? ಫಸ್ಟು ಗೋಸಲಸಿದ್ದೇಶ್ವರ ಅವರು, ಹಾಂ, ಆಮೇಲೆ ಉದ್ದಾನ ಸ್ವಾಮಿಗಳು ಅನ್ಸುತ್ತೆ, ಹಾಂ, ಆಮೇಲೆ ಶಿವಕುಮಾರ್ ಸ್ವಾಮೀಜಿ. ಇದು ಗೊತ್ತಿರೋ ಥರ ಸಹಪಾಠಿಗಳೊಡನೆ ಶಿವಣ್ಣನವರು ಮಠಗಳಲ್ಲಿ ಮರಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು. ಹಾಂ, ಇಲ್ಲಿ ದೊಡ್ಡವರಾಗಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಅವ್ರದ್ದು ಮಠಾಧಿಪತ್ಯ. ಕರಡಿಗೆ ಹಾಕಿದ್ದಾರೆ ನೋಡಿ ಅಲ್ಲಿ. ಇದೇ ಕರಡಿಗೆ ಅಂದ್ರೆ ಲಿಂಗಾಯತರುಗಳು ಹಾಕೋತಾರೆ ಇದನ್ನು. ಸ್ಟ್ಯಾಚುವಿಂದ ಗೊತ್ತಾಗುತ್ತೆ ಸ್ವಾಮಿಗಳ್ದು ಫೇಸ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಅಡ್ಮಿಷನ್ ಮಾಡ್ಕೊತಿರೋದು ತುಂಬ ಇದೆ. ಇನ್ನು ಕೆಳಗೆ ಹೋಗಿ ಅಲ್ಲೋಗಿ ಎಲ್ಲಿ ಗಂಡಾಗುತ್ತೋ ಗೊತ್ತಿಲ್ಲ, ಅಷ್ಟೊಂದು ಟೈಮ್ ಇಲ್ಲ. ಇದೆಯಲ್ಲ, ಇದು ಬಂದು ಆ್ಯಕ್ಚುಲಿ ಹಳೆ ಮಠದಲ್ಲಿರೋದು. ಹಳೆ ಮಠದ್ದು ಅವ್ರ ಗದ್ದಿಗೆ ಕುತ್ಕೋತಾರಲ್ಲ, ಇದೆ ಹಳೆ ಮಠದಲ್ಲಿ ಇದೇ ಥರ ಇದೆ. ಹಳೆ ಮಠದೊಳಗಡೆ ಹೋದರೆ ನೀವು ಯಾರಾದರೂ ಇದೇ ಥರ ಇದೆ. ಅಲ್ಲಿ ನೋಡಲ್ಲಿ ಡೀಟೇಲಿಂಗ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಅವ್ರು ಹಾಕ್ಕೊಂಡಿರೋ ತಾಳಿ ಓಲೆ ಸಕ್ಕತ್ತಾಗಿ ಮಾಡಿದ್ದಾರೆ. ಅಲ್ಲಿ ಅದು ರುದ್ರಾಕ್ಷಿನೂ ನೋಡಿ ಇಲ್ಲಿ ಕಟ್ಟಿರೋದಲ್ಲ, ಅದು ಎಕ್ಸ್ಟ್ರಾ ಕಟ್ಟಿರೋದು. ಇದು ದಾಸೋಹಕ್ಕೆ ಸೌದೆ ಕಡಿತಾ ಇರೋದು. ಓಕೆ, ಕೀರ್ತನ ಟೈಮ್ ಆಯಿತು, ಸಾಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮುಂದೆ ಹೋದರೆ ತುಂಬ ಟೈಮ್ ಆಗುತ್ತೆ. ಆಲ್ರೆಡಿ 6 ಗಂಟೆ ಆಯಿತು, ಮನೆಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋನ, ಸಿದ್ಧಗಂಗಾ ಮಠದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.